ಮೇಡಮ್ ಇನ್ಮೇಲೆ ಬಹಿರಂಗ ಪ್ರಚಾರ ಮಾಡೋ ಹಾಗಿಲ್ಲ. ಆಮೇಲೆ ಒಂದಷ್ಟು ಜನ ನಿಮಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಅದಾದ್ಮೇಲೆ ನಿಮ್ಮ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ, ಅಲ್ಲಿಗೂ ಹೋಗ್ಬೇಕಾಗುತ್ತೆ ಮೇಡಮ್. ಆಹಾ, ನಮ್ಮನೆ ದೇವತೆನ ಊರೆಲ್ಲ ಇಷ್ಟು ಕೊಂಡಾಡ್ತಾ ಇದ್ರೆ ಕೇಳೋದಕ್ಕೆ 2 ಕಿವಿ ಸಾಲದು. ಸುಬ್ಬು, ಇವತ್ತು ಎಷ್ಟೆಷ್ಟು ಕೆಲಸ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ. ನೀವು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಪಾಯಸ ಮಾಡಿರ್ತೀನಿ. ಸರಿ. ಅದೆಲ್ಲ ಇಲ್ಲಿ ಮೊದಲು ಇವತ್ತು ದಿನದ ಭವಿಷ್ಯ ಏನಿದೆ ಅಂತ ನೋಡೋಣ. ಅರೆ ಶ್ರಾವಣಿಯಮ್ಮ, ಇದೇನಿದು? ನಿಮ್ಮ ದಿನ ಭವಿಷ್ಯದಲ್ಲಿ ಹೀಗೆ ಬರ್ದಿದೆ. ಯಾಕೆ ಟೆನ್ಷನ್ ಕೊಡ್ತೀರಾ? ಅನಂತ ಶಯನ ಪದ್ಮನಾಭ ಅಂತದ್ ಏನ್ ಬರ್ದಿದೆ ಅದರಲ್ಲಿ? ಮನೆ ಬಾಗಿಲಿಗೆ ಶತ್ರುವಿನ ಆಗಮನ ಅಂತ ಬರ್ದಿದೆ. ಅದನ್ನ ಓದಿ ನನಗೆ ಆಶ್ಚರ್ಯ ಆಯ್ತು. ಶತ್ರುವಿನ ಆಗಮನನ ಏನ್ ಹೇಳ್ತಿದ್ಯಪ್ಪ? ಅದೆಲ್ಲ ಸಾಧ್ಯ ಇಲ್ಲ ಮಾವ. ನನಗಿರೋ ಶತ್ರು ಒಬ್ಳೆ, ಅದು ವಿಜಯಾಂಬಿಕಾ. ಅವಳು ಯಾಕೆ ನಮ್ಮನೆ ಬಾಗಿಲಿಗೆ ಬರ್ತಾಳೆ? ಯಾಕೆ ಬರ್ಬಾರ್ದು ಮೇಡಮರೇ? ಅಲ್ಲ, ಅವಮ್ಮ ನಾನು ಸೋಲ್ತೀನಿ ಅಂತ ಗೊತ್ತಾಗ್ಬಿಟ್ಟು ನಾನು ಟಿಕೆಟ್ ವಾಪಸ್ ತಗತೀನಿ ಶ್ರಾವಣಿ, ನಾನು ಸೋಲನ್ನು ಒಪ್ಕೋತಿದ್ದೀನಿ ನಿನ್ನ ಹತ್ರ ಅಂತ ಹೇಳಕ್ಕಾದ್ರೂ ಬರ್ಬೋದು ಈ ಮನೆಗೆ, ಅಲ್ವಾ ಮೇಡಮರೇ? ಅಥವಾ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿದ್ದು ತುಂಬಾ ಪಾಪ ಮಾಡಿದ್ದೀನಿ, ಮತ್ತೆ ರಾಜಕೀಯದಲ್ಲಿ ಮುಂದುವರೆದು ಇನ್ನೂ ಹೆಚ್ಚು ಪಾಪ ಮಾಡಲ್ಲ, ನಾನು ಇದನ್ನೆಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗಿ ಸೇರ್ಕೋತೀನಿ ಅಂತ ಹೇಳಕ್ ಬರ್ತಿರ್ಬೋದು. ಅಯ್ಯಯ್ಯೋ, ದುಷ್ಟರು ನಮ್ಮಿಂದ ದೂರನೇ ಇರಬೇಕು. ಯಾವ ಕಾರಣಕ್ಕೂ ನಮ್ಮನೆ ಬಾಗ್ಲಿಗೆ ಬರೋದು ಬೇಡ. ಲೇ ವಿಶಾಲು, ಅವಳಲ್ಲ, ಅವಳು ನೆರಳು ಕೊಡೋ ನಮ್ಮ ಮನೆ ಹತ್ರ ಸುಳಿಬಾರ್ದು. ಶ್ರಾವಣಿ, ನೀನ್ ಹೊಸ ನಾಟಕ ಶುರು ಹಚ್ಕೊಂಡ್ಯಾ ವಿಜಯಾಂಬಿಕಾ? ನೀನು ಇಲ್ಲಿವರೆಗೂ ಬಂದು ಆಸ್ತಿನೆಲ್ಲ ವಾಪಸ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದ್ರಲ್ಲಿ ನಿನ್ ತ್ಯಾಗ ಇಲ್ಲ, ನಿನ್ನ ತಂತ್ರ ಇದೆ. ಇದೆ ಅಂತಾನೆ ಅನ್ಕೊಳ್ಳಿ. ಆದ್ರೆ ನಾನು ಈ ಆಸ್ತಿನೆಲ್ಲ ಅವಳಿಗೆ ಕೊಡ್ತಿದ್ದೀನಿ, ಬದಲಿಗೆ ನನಗೆ ಶ್ರಾವಣಿ ರಿಟರ್ನ್ ಗಿಫ್ಟ್ ಕೊಡ್ಬೇಕು. ಆಗತ್ತಲ್ವಾ ಶ್ರಾವಣಿ? ಅಂಥದ್ದೇನು ಬೇಕು? ಶ್ರಾವಣಿ ಎಲೆಕ್ಷನ್ ಗೆಲ್ಬಾರ್ದು. ವಿಜಯಾಂಬಿಕಾ, ನಿನ್ನ ಇಲ್ಲಿವರೆಗೂ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಆದ್ರೂ ಮನೆ ಒಳಗೆ ಸೇರಿಸ್ಕೊಂಡಿದೀವಿ ಅಂದ್ರೆ ಅದರಲ್ಲಿ ಶ್ರಾವಣಿ ಅವ್ರದ್ದು ದೊಡ್ಡ ಮನ್ಸು. ಧನವಾದಾಗ ಯಾರು ನೀರು ಕೊಟ್ರೆ ಅವ್ರ ರಕ್ತನೇ ಕುಡಿಯುವಂತ ರಾಕ್ಷಸಿ ನೀನು. ಮೊದಲು ಇಲ್ಲಿಂದ ಹೊರಡು. ಅಂತೂ ನಿನಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಭಯ ಶುರುವಾಗಿದೆಯಲ್ಲ, ಅಷ್ಟೇ ಸಾಕು. ಇಷ್ಟು ದಿನ ಮೇಡಮ್ನ ಸೋಲ್ಸೋದಕ್ಕೆ ಏನೇನೋ ಪ್ರಯತ್ನ ಪಟ್ಟೆ, ಆದರೆ ಅದು ನಿನ್ನ ಕೈಲಾಗಿಲ್ಲ. ಈಗ ಎಲೆಕ್ಷನಲ್ಲಿ ಸೋಲ್ತೀಯ ಅನ್ನೋದು ಗೊತ್ತಾಗಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ. ಸುಬ್ರಹ್ಮಣ್ಯ ಮನೆ ಬಾಗ್ಲಿಗೆ ಬಂದು ನಿಂತಿದ್ದಾಳಲ್ಲ ಅಂತ ಒಳಗಡೆ ಕರೆದಾಯ್ತು, ಮಾತಾಡಿದ್ದು ಆಯ್ತು. ಇನ್ನೂ ಮಾತಾಡೋದಕ್ಕೆ ಬಿಟ್ರೆ ನಮ್ಮ ತಲೆನೇ ಕೆಡಿಸ್ತಾಳೆ. ಮೊದಲು ಆಚೆ ತಳ್ಳಿ ಉಣ್ಣ. ಹಾಗೆ ಹಲ್ಲಲ್ಲಿ ವಿಷ ಇದ್ರೆ ಇವಳಾಡೋ ಮಾತಲ್ಲೆಲ್ಲ ವಿಷ ಇದೆ. ಮೊದಲು ಇವಳನ್ನ ಆಚೆ ಕಳಿಸಿ. ಆಯ್ತಾ? ಎಲ್ರದ್ದು ಮಾತಾಯ್ತಾ? ನೀವು ಈ ರೀತಿ ಕೋಪ ಮಾಡ್ಕೊಂಡು ಹಾರಾಡೋದ್ರಿಂದ ನಾನೇನು ಹೆದರ್ಕೊಂಡು ಹೋಗ್ಬಿಡಲ್ಲ. ಇಂಥ ಮಾತುಗಳಿಗೆಲ್ಲ ಜಗ್ಗೋಳಲ್ಲ ವಿಜಯಾಂಬಿಕಾ. ಈಗ ಇಲ್ಲಿ ಮಾತಾಡಬೇಕಾಗಿರೋದು ಶ್ರಾವಣಿ.
ಅವಳನ್ನ ಮಾತಾಡಕ್ ಬಿಡಿ. ತಲೆಮಾರಿಗಳಿಂದ ನಿಮ್ಮ ತಾತನ ಆಸ್ತಿ, ಹಾಗೆ ಕಷ್ಟಪಟ್ಟು ನಿಮ್ಮ ಅಪ್ಪ ದುಡ್ದಿರೋ ಆಸ್ತಿ, ಇದೆಲ್ಲ ನೀನು ಕೈ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನೀನ್ ಚೆನ್ನಾಗಿ ಯೋಚನೆ ಮಾಡು. ಪಾಪ ನಿಮ್ಮಪ್ಪ ಒಂದು ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದವನು, ಈಗ ಬೀದಿ ಬಿಕಾರಿ ತರ ಬದುಕ್ತಿದ್ದಾನೆ. ಅದನ್ನೆಲ್ಲ ನೋಡಿ ನಿನಗೆ ಹರ್ಟ್ ಆಗ್ತಿಲ್ವಾ? ಚೆನ್ನಾಗಿ ಯೋಚನೆ ಮಾಡು. ನೀನು ಈಗ ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ತಾತನ ಮರ್ಯಾದೆನೂ ಉಳಿಯುತ್ತೆ. ನಿಮ್ಮಪ್ಪ ಮತ್ತೆ ರಾಜನ ಹಾಗೆ ಬದುಕ್ತಾನೆ. ನೋಡು, ಈ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ಸಿದ್ದೇನೆ. ಇದಕ್ಕೆ ನಾನು ಸೈನ್ ಮಾಡಬೇಕು, ನೀನು ಸೈನ್ ಮಾಡಬೇಕು. ನಾನು ಹೇಳೋದಕ್ಕೆ ನೀನು ಒಪ್ಕೋತೀಯ ಅನ್ನೋದಾದ್ರೆ ನೀನು ಸೈನ್ ಮಾಡಿ ನನಗೆ ಕೊಡು. ನಾನು ಸೈನ್ ಮಾಡಿದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ವಾಪಸ್ ಬರುತ್ತೆ. ನಿನಗೆ 10 ನಿಮಿಷ ಟೈಮ್ ಕೊಡ್ತೇನೆ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೋ. ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೇನೆ.